ನನ್ನ ನಾಯಕರಾದ ವಿಜಯಪುರ ನಗರ ಶಾಸಕರು ಕಠೋರ ಹಿಂದುತ್ವವಾದಿ ಕರ್ನಾಟಕದ ಯೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದೂಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಚುನಾವಣೆಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಅವರು ಚುನಾವಣೆಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ, ನಮ್ಮ ಹಿಂದೂಗಳು ಉಳಿಬೇಕಂತ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾನು ಕೂಡ ನನ್ನ ಭಾರತೀಯ ಜನತಾ ಪಕ್ಷದ ನಾನು ಒಬ್ಬ ಈ ಮತಕ್ಷೇತ್ರದ ಆಕಾಂಕ್ಷಿಯಾಗಿದ್ದೆ. ಆ ಹೈದರಾಬಾದ್ ಒಬ್ಬ ಓವೈಸಿ ಹೇಳ್ತಾನೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವನ್ನ ನಾನು ಬೇವರ್ಸಿ ಅಂತ ಕರಿತೀನಿ. ಈ ಸನಾತನ ಧರ್ಮವನ್ನು ಉಳಿಸಲಿಕ್ಕೆ ನಾವು ಹೋರಾಟ ಮಾಡ್ತಕ್ಕಂಥ ಕಾಲ ಇವತ್ತಿನ ಘಟ್ಟದಲ್ಲಿ ಇದ್ದೇವೆ ನಾವು ಬಂಧುಗಳೇ. ಯಾಕಂದ್ರೆ ನಾವು ಇಲ್ಲಿಯವರೆಗೆ ನಾವೆಲ್ಲರೂ ನಾವೆಲ್ಲರೂ ಸಹೋದರತ್ವ ಅಂತ ತಿಳ್ಕೊಂಡಿದ್ದೀವಿ. ಇವತ್ತು ಕೂಡ ನಾನು ಹೇಳ್ತೀನಿ, ಈ ಭೈರವಾಡಿಗೆ ಗ್ರಾಮವನ್ನು ನಾನು ಭಾಳ ಪ್ರೀತಿಸ್ತೀನಿ. ನನಗನಿಸ್ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಭೈರವಾಡಿಗೆ ಗ್ರಾಮದಲ್ಲಿ ಸಮುದಾಯದ ಒಂದು ಸ್ನೇಹ ಪ್ರೀತಿ ಇರತಕ್ಕಂಥ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ಭೈರವಾಡಿಗೆ ಗ್ರಾಮ ಅಂತ ಹೇಳ್ತೀನಿ ಬಂಧುಗಳೇ. ಇಲ್ಲಿ ಯಾವುದೇ ಸಾಮರಸ್ಯ ಇಲ್ಲ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಿಂದೂಗಳು ಹಾಗೂ ಮುಸ್ಲಿಮರು ಕೂಡ ಮಾಡ್ತಾರೆ, ಅದು ನನಗೆ ಗೊತ್ತು. ಯಾಕಂದರೆ ನಾನು ಇಲ್ಲಿ 7 ವರ್ಷ ಶಾಲೆ ಕಲಿತಿದ್ದೇನೆ. ಆದರೆ ಕೆಲವೊಂದು ಕುತಂತ್ರಿಗಳಿಂದ, ಕೆಲವೊಂದು ಈ ಭಯೋತ್ಪಾದಕರಿಂದ ಆ ಸಮುದಾಯಕ್ಕೆ ಕಪ್ಪು ಮಸೆ ಬರ್ತಕ್ಕಂಥ ವಿಚಾರವಾಗಿದೆ ಇವತ್ತು. ಅಂತ ಬಂದಾಗ ಆ ಸಮುದಾಯದ ಮುಖಂಡರು ಕರೆದು ಅವ್ರಿಗೆ ಕಿವಿ ಹಿಂಡಿ ಹೇಳಬೇಕು, ಈ ದೇಶದಲ್ಲಿ ನಾವು ಅನ್ನ ತಿಂತೇವೆ, ಈ ದೇಶದಲ್ಲಿ ನಾವು ನೀರು ಕುಡಿತಾ ಇದ್ದೇವೆ, ಈ ದೇಶದ ಗಾಳಿ ಸೇವಿಸ್ತಾ ಇದ್ದೇವೆ. ನೀವು ಇಂಥ ಹೆತ್ತ ತಾಯಿಗೆ ನೀವು ಮೋಸ ಮಾಡ್ದಂಗೆ ಇಂಥ ಭಯೋತ್ಪಾದಕ ಮಾಡಬಾರ್ದು ಅಂತ ಆ ಸಮುದಾಯದ ನಾಯಕರು ಇರ್ಬೋದು, ಯಾರೇ ಇರ್ಬೋದು, ಗುರುಗಳಿರ್ಬೋದು, ಹೇಳಬೇಕು. ಇದು ನನಗೆ ಅತಿ ದುಃಖ ಆಗ್ತಾ ಇದೆ ಬಂಧುಗಳು. ಇವತ್ತು ಈಗ ಸೈನಿಕರಿಗೆ ಮತ್ತು ಪೊಲೀಸರಿಗೆ ನೀವು ಸನ್ಮಾನ ಮಾಡಿದ್ರಿ, ನನಗೆ ಬಹಳ ಸಂತೋಷ ಆಯಿತು. ಯಾಕಂದರೆ ಈ ಭಾರತ ದೇಶದಲ್ಲಿ ಸೈನಿಕರು ಮತ್ತು ಪೊಲೀಸರು ಇರದೇ ಇದ್ದರೆ ನಾವು ಇವತ್ತು ಈ ಥರ ಇರಲಿಕ್ಕೆ ಆಗ್ತಿರಲಿಲ್ಲ. ಎಲ್ಲಿ ನೋಡ್ತಿರಲ್ಲಿ ಭಯೋತ್ಪಾದನೆ, ಎಲ್ಲಿ ನೋಡ್ತಿರಲ್ಲಿ ಕೊಲೆ ಕಗ್ಗೊಲೆ, ಏನ್ರಿ ಇದು? ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಶಾಂತಿ ದೂತರು ನಾವು. ಆ ಹೈದರಾಬಾದ್ ಒಬ್ಬ ಓವೈಸಿ ಹೇಳ್ತಾನೆ, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅವನ್ನ ನಾನು ಬೇವರ್ಸಿ ಅಂತ ಕರಿತೀನಿ. ಅವನೇನು ಹೇಳ್ತಾನೆ, 10 ನಿಮಿಷ ಈ ಭಾರತ ದೇಶದಲ್ಲಿ ಮಿಲಿಟರಿ ಮತ್ತು ಪೊಲೀಸರನ್ನು ಸುಮ್ಮ ಕುಡಿಸ್ರಿ, ಈ ಹಿಂದೂಗಳ ಮಾರಣ ಹೋಮ ಮಾಡ್ತೀನಿ ಅಂತ ಹೇಳ್ತಾರೆ. ಏನಪ್ಪ ಓವೈಸಿ, ನಾವೇನು ಬಳೆ ತೊಟ್ಟಿದ್ದೇವಾ? ನಾವು ಹಿಂದೂಗಳು ನಾವೇನು ಬಳೆ ತೊಟ್ಟಿದ್ದೇವನ್ರಿ? ನಾವು ಇಲ್ಲಿಯವರೆಗೆ ಯಾಕೆ ಸುಮ್ಮನೆ ಕೂತಿದ್ದೇವಂದ್ರೆ, ನಮ್ಮ ಊರಲ್ಲಿ ನಮ್ಮದು ಯಾವುದೇ ಸಾಮರಸ್ಯ ಇಲ್ಲ, ನಮ್ಮ ಸುತ್ತಮುತ್ತಲಲ್ಲಿ ಯಾವುದೇ ಸಾಮರಸ್ಯ ಇಲ್ಲ. ಎಲ್ಲರೂ ನಾವು ಒಂದು ಅಂತ ಹೋಗ್ತಾ ಇದ್ದೇವೆ. ಇವತ್ತು ನಮ್ಮ ರಾಜಕಾರಣಿಗಳು ಕೂಡ ಅದೇ ಥರ ಆಗಿದ್ದಾರೆ. ಹಣದ ಚುನಾವಣೆ ಮತದ ಭಿಕ್ಷೆಗೋಸ್ಕರ ಓಲೈಕೆ ರಾಜಕಾರಣ ನಡೀತಾ ಇದೆ ಬಂಧುಗಳೇ. ಇವತ್ತು ನಾವು ಅದನ್ನು ಸವಿಸೋದಿಲ್ಲ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸನಾತನ ಧರ್ಮವನ್ನು ಉಳಿಸಬೇಕು, ಹಿಂದೂ ಧರ್ಮವನ್ನು ಉಳಿಸಬೇಕು, ನಮ್ಮ ಗುಡಿ ಗುಂಡಾರಗಳನ್ನು ಉಳಿಸ್ಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಆದ ಕಾರಣ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೀನಿ, ನನ್ನ ನಾಯಕರಾದ ವಿಜಯಪುರ ನಗರ ಶಾಸಕರು ಕಠೋರ ಹಿಂದುತ್ವವಾದಿ ಕರ್ನಾಟಕದ ಯೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದೂಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತು ಚುನಾವಣೆಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ, ಅವರು ಚುನಾವಣೆಗೋಸ್ಕರ ರಾಜಕಾರಣ ಮಾಡ್ತಾ ಇಲ್ಲ, ನಮ್ಮ ಹಿಂದೂಗಳು ಉಳಿಬೇಕಂತ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ನಾನು ಕೂಡ ನನ್ನ ಭಾರತೀಯ ಜನತಾ ಪಕ್ಷದ ನಾನು ಒಬ್ಬ ಈ ಮತಕ್ಷೇತ್ರದ ಆಕಾಂಕ್ಷಿಯಾಗಿದ್ದೆ. ನಾನು ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಕೇಳ ಬಯಸ್ತೀನಿ, ನೀವೇನು ಮಾಡ್ತಾ ಇದ್ದೀರಿ? ಎಲ್ಲರೂ ಕೂಡಿ, ನಾನೇನು ಯಾವುದೇ ಅನ್ಯ ಧರ್ಮ ಜೊತೆ ಜಗಳ ಮಾಡಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ಬುಡಕ್ಕೆ ಬಂದಾಗ ನಾವು ಎಚ್ಚರಗೊಳ್ಳದಿದ್ದರೆ ನಮ್ಮ ಸನಾತನ ಧರ್ಮ ಉಳಿಲಿಕ್ಕೆ ಸಾಧ್ಯವಿಲ್ಲ ಬಂಧುಗಳೇ, ಇವತ್ತು ಸಾಧ್ಯವಿಲ್ಲ. ಅದಕ್ಕಾಗಿ ನಾನು ಇವತ್ತು ಈ ಹಿಂದೂ ಜನಜಾಗೃತಿಯ ಸಮಾವೇಶದಲ್ಲಿ ನನ್ನ ಸಹೋದರಿ
ಹಾರಿಕಾ ಮಂಜುನಾಥ್ ಅವರು ಬಂದಿದ್ದಾರೆ. ಅವ್ರ ಭಾಷಣ ಕೇಳೋಕ್ಕೆ ನೀವೆಲ್ಲರೂ ಕೂತಿದ್ದೀರಿ. ಮತ್ತೊಂದು ನನಗೆ ಸಂತೋಷ ಅಂದ್ರೆ, ಅತೀವ ಸಂತೋಷ ಅಂದ್ರೆ ಇಲ್ಲಿ ತಾಯಂದ್ರು ಕೂತಾರೆ. ಯಾಕಂದ್ರೆ ಇವತ್ತು ಧಾರಾವಾಹಿಗಿರೋ ಅದಾವೋ ಇಲ್ಲೋ ನನಗೂ ಗೊತ್ತಿಲ್ಲ, ಆದ್ರೆ ಬಂದು ಕೂತಾರೆ ಅಂದ್ರೆ ನನಗೆ ಭಾಳ ಸಂತೋಷ ಆಗೈತಿ. ಇಂಥ ಕಾರ್ಯಕ್ರಮಗಳಿಗೆಲ್ಲ ಬರಬೇಕು ತಾಯಂದ್ರೆ, ನಮ್ಮ ಸಹೋದರಿಯರೇ, ಅಕ್ಕಂದ್ರೆ. ಇವತ್ತು ಬಂದು ಕೇಳಿದಾಗ ಮಾತ್ರ ನಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ನಾವು ಕಲಿಸಲಿಕ್ಕೆ ಸಾಧ್ಯ. ನಮ್ಮ ಮಕ್ಕಳು 98, 99, 100ಕ್ಕೆ 100 ಮಾರ್ಕಸ್ ತಗೊಂಡ್ರೆ ಅಲ್ಲ, ನಾವು ಹೆಂಗೆ ನಡ್ಕೊಳ್ಬೇಕು ಸಾಮಾನ್ಯ ಜನರ ಜೊತೆ. ನಾವು ಸಂಸ್ಕೃತಿ, ಕಲ್ಚರ್ ಅಂತ ಹೇಳ್ತೀವಿ. ಆ ಸಂಸ್ಕೃತಿಯನ್ನು ಮನೆಯೇ ಮೊದಲ ಪಾಠಶಾಲೆ ಅಂದರೆ ನಮ್ಮ ತಾಯಿ ತಂದೆ. ನಾವು ಕಲಿಸ್ಬೇಕು ನಮ್ಮ ಮಕ್ಕಳಿಗೆ. ಹಿಂಗೆ ಹಿರಿಯವರಿಗೆ ಹಿಂದೆ ಕೈ ಮುಗಿಬೇಕು, ಹಿರಿಯವರಿಗೆ ಮಾತು ಕೇಳಬೇಕು, ಹಿರಿಯವರಿಗೆ ಇದೇ ಥರ ಹೇಳಬೇಕು, ಗೌರವ ಕೊಡಬೇಕಂತ ಹೇಳಬೇಕು. ಇವತ್ತಿನ ಮಕ್ಕಳು ಎಲ್ಲ ಹೆಂಗಾಗಿದ್ದಾರೆ ಅಂದರೆ, ನಾವು ಮನೆಯಲ್ಲಿ 4 ಮಂದಿ ಇರ್ತೇವೆ, 4 ಮಂದಿ ಒಂದೊಂದು ಮೊಬೈಲ್ ಕೊಂಡು ಒಂದು ಮೂಲೆಗೆ ಕೂತ್ಬಿಡ್ತೀವಿ. ನಾವು ಕೇಳೋದಿಲ್ಲ, ನಾವು ಅವ್ರಿಗೆ ಕೇಳೋದಿಲ್ಲ. ಯಾಕಂದ್ರೆ ಏನಾಯ್ತಂತೂ ಗೊತ್ತಿರೋದಿಲ್ಲ. ಬರೀ ಮಾರ್ಕಸ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ತಿದ್ದತಕ್ಕಂಥ ಕೆಲಸ ನಿಮ್ಮಲ್ಲಿ ಇದೆ ಅಂತ ನಾನು ತಾಯಂದ್ರಿಗೆ ನಾನು ಕಳಕಳಿಯಾಗಿ ಬೇಡಿಕೊಂಡು, ನಿಮ್ಮ ಮಕ್ಕಳಿಗೆ 98, 100 ಮಾರ್ಕಸ್ ತಗೊಳ್ಳೋಕ್ಕಿಂತ ಮುಖ್ಯವಾಗಿ ನಿಮ್ಮ ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸ್ರಿ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಗೆಳೆಯರ ಬಳಗಕ್ಕೆ ಹಾಗೂ ಬೈರವಾಡಿಗೆಯ ಗ್ರಾಮದ ಎಲ್ಲ ಸಮಸ್ತನ ಮತ್ತು ಸುತ್ತಮುತ್ತಲಿನ ನಾಗರಿಕರಿಗೆ ನಾನು ವಂದಿಸುತ್ತೇನೆ.